ಸರ್ ಈಗ ಪ್ಲಾನೆಟ್ಸ್ಗೆ ಎಫೆಕ್ಟಿವ್ ಲಿಂಕ್ಸ್ ಇದೆಯಲ್ಲ, ಇದು ಗುಡ್ ಅಂಡ್ ಬ್ಯಾಡ್ ಅಂತ ಹೇಗೆ ಕಂಡುಹಿಡಿಯೋದು? 8 and 12 ಅದು ಕಾಮನ್ ಬ್ಯಾಡ್, ಅದು ಹ್ಮ್ ಬೇರೆ ನಂಬರ್ಸ್ ಅಲ್ಲಿ ಗುಡ್ ಅಂಡ್ ಬ್ಯಾಡ್ ಅಂತ ಹೇಗೆ ಸರ್ ಕರೆಕ್ಟ್. ಕಂಡುಹಿಡಿಯೋದು? ಇಲ್ಲಿ ನೀವು ಭಾವಗಳಿಗೆ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ ಸರ್? ಹೌದು, ಹೌದು ಸರ್, ಅದೇ ಡೌಟ್ ಅದೇ ಸರ್. ರೀತಿ ಗ್ರಹಗಳಿಗೆ ಹೇಗೆ ಕಂಡುಹಿಡಿಬೇಕು ಅಂದ್ರೆ ಪ್ರಶ್ನೆ ಮೇಲೆ ಕಂಡುಹಿಡಿಬೇಕು. ಈಗ ಸೂರ್ಯ ದಶೆ ಸೂರ್ಯ ಭುಕ್ತಿ ನಡೀತಾ ಇದೆ ಸರ್. ಹಾ ಸರ್. ಸೂರ್ಯ ದಶೆಯಲ್ಲಿ ಪ್ರಶ್ನೆ ನನಗೆ ಇವಾಗ ಮಗು ಆಗತ್ತಾ ಅನ್ನೋದು ಸರ್. ಆಗತ್ತಾ? ಈ ಜಾತಕದವ್ರು ನೋಡಿ, ಸೂರ್ಯ ಏನ್ ತೋರಿಸ್ತಾ ಇದೆ ನೋಡಿ, ಮಾರ್ಕ್ ಮಾಡ್ತೀನಿ ಬೇಕಾದ್ರೆ. ಸೂರ್ಯ 2, 4, 6ಕ್ಕೆ ಕನೆಕ್ಟಿವಿಟಿ ಸರ್. ಪ್ರಶ್ನೆ ಈಗ ಮಗು ಆಗತ್ತಾ ಅನ್ನೋದು ಸರ್, ಅಥವಾ ಮದುವೆ ಆಗತ್ತಾ ಅನ್ನೋ ಪ್ರಶ್ನೆ ಸರ್. ಮದುವೆಗೆ ಇದು ಗುಡ್ ಅಂಡ್ ಬೇಡ, ಅಥವಾ ಮಗುಗೆ ಇದು ಗುಡ್ ಅಂಡ್ ಬೇಡ ಸರ್? ಸರ್ ಔಟರ್ ಭಾವ ಇರೋದ್ರಿಂದ ಅದು ಔಟರ್ ಭಾವ ಬ್ಯಾಡ್ ಇದೆ ಅಂತಾನೆ ಸರ್, ತಗೋಬೋದು ಸೊ ಸರ್. ಬ್ಯಾಡ್. ಪ್ರಶ್ನೆ ಏನು ಅಂತಂದ್ರೆ, ನಾವು ಕೇಳ್ತಿರೋಂಥ ಪ್ರಶ್ನೆ ಯಾವ ಭಾವಕ್ಕೆ ಸಂಬಂಧಪಟ್ಟಿರೋದು ಅಂತ ನೋಡಿದ್ರೆ, ಫಸ್ಟ್ ರೂಲ್ ನೋಡಿದ್ರೆ ಮದುವೆ ಅನ್ನೋದು 7ನೇ ಭಾವ, ಮಗು ಅನ್ನೋದು 5ನೇ ಭಾವ. ಈಗ ಆ ಮಗು ಅನ್ನೋ ಪ್ರಶ್ನೆಗೆ ಅಥವಾ ಮದುವೆ ಅನ್ನೋ ಪ್ರಶ್ನೆಗೆ ಇಲ್ಲಿ 8, 12 ಆಗಿ ಕನೆಕ್ಟ್ ಆಗಿದೆ ಸರ್ ಆ ಪ್ರಶ್ನೆಗೆ. ಹೌದು ಸರ್. ಸೊ ಅವಾಗ ಅದು ನೆಗೆಟಿವ್, ಅಂದ್ರೆ ಈ ಪ್ರಶ್ನೆಗೆ ಈ ಗ್ರಹ ಸಾಧಕವಾಗಿ ಇಲ್ಲ. ಅದೇ ರೀತಿ ಈಗ ಅದೇ ಸೂರ್ಯ ಭುಕ್ತಿಲಿ ಈಗ ಉದ್ಯೋಗ ನನಗೆ ಹೇಗಿರುತ್ತೆ? ಈಗ ಉದ್ಯೋಗ ಹುಡುಕ್ತಾ ಇದೀನಿ, ಈ ಸೂರ್ಯ ಭುಕ್ತಿಲಿ ಉದ್ಯೋಗ ಸಿಗುತ್ತಾ ನನಗೆ? ಪ್ರಮೋಷನ್ ಆಗುತ್ತಾ ನನಗೆ? ಪ್ರಾಪರ್ಟಿ ತಗೊಳ್ಬೋದಾ? ವಾಹನ ಖರೀದಿ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಈಗ ಸಾಧಕನ ಬಾಧಕನ? ಸರ್ ಕೆಲಸ ಸಿಗುತ್ತೆ ಸರ್, 6 ಇದೆ. ಕೆಲಸ ಸಿಗುತ್ತೆ, ಎಸ್. ಹಣನೂ ಸಿಗುತ್ತೆ ಸರ್. ಹಣನೂ ಸಿಗುತ್ತೆ, ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂತ ವಿಚಾರಗಳು ಕೂಡ ಇದು ಪ್ರಾಪರ್ಟಿ ಔಟರ್ ಭಾವಗಳಲ್ಲೆಲ್ಲ ಹೆಲ್ಪ್ ಮಾಡುತ್ತೆ ಸರ್ ಇದು. ಎಲ್ಲ ಹೆಲ್ಪ್ ಮಾಡುತ್ತೆ. ಪ್ರಮೋಷನ್ಸ್ ಇದಕ್ಕೆಲ್ಲದಕ್ಕೂ ಕೂಡ ಇದು ಚೆನ್ನಾಗಿದೆ. ಅದೇ ಸಮಯದಲ್ಲೇನೆ 2, 4, 6ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಬೇಸಿಕ್ ಆಗಿರುವಂತ ಹೆಲ್ತ್ ರಿಲೇಟೆಡ್ ಆಗಿರುವಂತ ಪ್ರಾಬ್ಲಮ್ಸ್ ಗಳನ್ನ ಕೂಡ ಕೊಡುತ್ತೆ. ಲಗ್ನಕ್ಕೆ ಒಂದು ಸ್ಟ್ರೆಸ್ ಕೂಡ ಬಿಲ್ಡ್ ಮಾಡುತ್ತೆ ಅಂತ ಹೇಳ್ಬೇಕು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಯಾವುದೇ ನಾವು ಪ್ರಿಡಿಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಗ್ರಹಗಳ ದಶಾಭುಕ್ತಿ ಮುಖಾಂತರ ನೀವು ಫಲ ಹೇಳ್ತಾ ಇದ್ದೀರಾ ಅಂತಂದ್ರೆ, ಅದರಲ್ಲಿರುವಂತ ಗುಡ್ ಬ್ಯಾಡ್ ಎರಡೂ ಹೇಳ್ಬೇಕು. ಅದೇ ಕರೆಕ್ಟ್. ಈಗ ನೀವು ಈ ಜಾತಕದ ಪ್ರಕಾರ ನೋಡಿ, ಸೂರ್ಯ ದಶೆ ಸೂರ್ಯ ಭುಕ್ತಿ ನಡೀತಾ ಇದೆ, ನಿಮ್ಗೆ ಸೂಪರ್ ಆಗಿರುತ್ತೆ ಟೈಮ್. ನಿಮ್ಗೆ ಉದ್ಯೋಗ, ಹಣಕಾಸಿನ ವಿಚಾರ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ನಿಮ್ಗೆ. ಈ ಟೈಮಲ್ಲಿ ಪ್ರಮೋಷನ್ ಆಗುತ್ತೆ, ಎಲ್ಲ ಆಗುತ್ತೆ ನಿಮ್ಗೆ. ಕರೆಕ್ಟ್ ಸರ್, ನನಗೆ ಎಲ್ಲಾ ಸಿಕ್ತು ಸರ್, ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ ಸರ್, ಮದುವೆ ಆಗಿಲ್ಲ ಸರ್ ಇನ್ನ. ಅವ್ರು ಕೇಳ್ತಾರೆ ಪ್ರಶ್ನೆ ಅವಾಗ, ಎಲ್ಲ ಸರಿಯಾಗಿ ಹೇಳ್ಬಿಟ್ರಿ ಸರ್, ಮದುವೆ ಆಗಿಲ್ಲ ಅದನ್ನೇ ಹೇಳಿಲ್ಲ ನೀವು ಅಂತಾರ. ಈ ಭುಕ್ತಿಲಿ ಆಗುತ್ತಾ ಅವ್ರಿಗೆ ಮದುವೆ? ಈ ಟೈಮ್ ಪೀರಿಯಡ್ ಅಲ್ಲಿ ಆಗತ್ತಾ? ಆಗಲ್ಲ. ಸೊ ನೀವು ಇದೀಗ ಗುಡ್ ಒಂದು ಹೇಳ್ಬಿಟ್ರಿ ನೀವು, ಸರ್ ಈ ಟೈಮಲ್ಲಿ ಪ್ರಮೋಷನ್ ಆಗುತ್ತೆ, ಉದ್ಯೋಗ ಚೆನ್ನಾಗುತ್ತೆ, ಕೆಲಸ ಸಿಗುತ್ತೆ, ಹಣಕಾಸಿನ ವಿಚಾರ, ಪ್ರಾಪರ್ಟಿ, ಬೈಕು, ಕಾರು ಎಲ್ಲ ಬಂದ್ಬಿಡುತ್ತೆ ಸರ್, ನಿಮ್ ಅನ್ಕಟ್ರೆ ತಗೋಬಹುದು ಸರ್, ಅದು ಟೈಮ್ ಚೆನ್ನಾಗಿದೆ ಸರ್. ಆದ್ರೆ ಈ ಟೈಮು ನಿಮಗೆ ಮದುವೆ, ಮಗು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಸಾಧಕವಾಗಿ ಇಲ್ಲ. ಹೌದು ಸರ್, ನೀವು ಹೇಳಿದ್ ಕರೆಕ್ಟ್ ಸರ್, ಎಲ್ಲಾ ಚೆನ್ನಾಗಿದ್ದೀನಿ ಸರ್, ನೀವು ಹೇಳಿದ್ದು ಕರೆಕ್ಟ್ ಸರ್, ಮದುವೆ ಆಗ್ತಾ ಇಲ್ಲ ಸರ್, ಡಿಲೇ ಆಗ್ತಾ ಇದೆ, ಅಥವಾ ಮಗು ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಹೌದು ಸರ್, ಕೆಲಸ ಸ್ವಲ್ಪ ಜಾಸ್ತಿ ಆಗೋಯ್ತು, ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬಂದ್ಬಿಟ್ಟಿದೆ, ಊಟ ತಿಂಡಿ ಟೈಮ್ ಕರೆಕ್ಟಾಗಿ ಮಾಡಕ್ ಆಗ್ತಾ ಇಲ್ಲ, ಸ್ಟ್ರೆಸ್ ಓವರ್ ಆಗಿ ಬಿಲ್ಡ್ ಆಗ್ತಾ ಇದೆ. ಅವರೇ ಹೇಳ್ಬಿಡ್ತಾರ, ನೀವು ಇದನ್ನ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಹೌದು ಸರ್, ಕರೆಕ್ಟಾ? ನೀವು ಒಂದನ್ನ ಹೇಳಿ ಗುಡ್ ಹೇಳಿದ್ರಿ ಇಲ್ಲಿ ಅಂತಂದ್ರೆ ಬ್ಯಾಡ್ನ ನೀವು ಹೇಳದೆ ಹೋದ್ರೆ ಹಿಂಗಾಗುತ್ತೆ. ಅಂದ್ರೆ ಇದೊಂದು ಲಾಜಿಕ್. ಈ ಲಾಜಿಕ್ ನಿಮ್ಗೆ ಹೊರಗಡೆ ಎಲ್ಲೂ ಹೇಳ್ಕೊಡ ಇಲ್ಲ. ಈ ಲಾಜಿಕ್ ಏನು ಅಂತಂದ್ರೆ, ಒಂದು ಭಾವ ಇಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ ಅಂದ್ರೆ ಆ ಭಾವ ಬೇರೆ ಭಾವಗಳಿಗೆ 8, 12 ಆಗಿ ಬರುತ್ತೆ, ಕರೆಕ್ಟಾ? ಲಾಜಿಕ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ 2, 4, 6 ಭಾವಗಳು ಕನೆಕ್ಟಿವಿಟಿ ಆಗಿದೆ. ಈ ಭಾವಗಳು ಬೇರೆ ಭಾವಗಳಿಗೆ 8, 12 ಆಗಿ ಬರುತ್ತೆ, ಕರೆಕ್ಟಾ? ಉದಾಹರಣೆಗೆ ಹೇಳ್ಬೇಕಂದ್ರೆ 7ನೇ ಭಾವಕ್ಕೆ 2 ಮತ್ತು 6, 8, 12 ಆಗಿ ಬರುತ್ತೆ. 4ನೇ ಭಾವ 5ನೇ ಭಾವಕ್ಕೆ 12ನೇ ಭಾವ ಆಗಿ ಬರುತ್ತೆ. ಆ ರೀತಿ ಈ ಭಾವಗಳ ಆಕ್ಟಿವೇಟ್ ಆಗ್ತಾ ಇದೆ ಅಂದ್ರೆ ಈ ಭಾವಗಳು ಬೇರೆ ಯಾವ ಭಾವಗಳನ್ನ ಡಿಆಕ್ಟಿವೇಟ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ಬೇಕು. ಅದ್ರ ಫಲ ಇವ್ರಿಗೆ ಸಿಕ್ಕಲ್ಲ, ಕರೆಕ್ಟ್ ತಾನೆ? ಸಿಗುತ್ತಾ? ಇಲ್ಲ ಸರ್. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಲಾಜಿಕ್ ಯಾರು ನಿಮ್ಗೆ ಹೊರಗಡೆ ಹೇಳ್ಕೊಡಲ್ಲ.
200% ಹೇಳ್ತೀನಿ. ಎಲ್ಲ ಏನ್ ಹೇಳ್ಕೊಡ್ತೀರಿ ಅಂದ್ರೆ 2 4 6 ಕನೆಕ್ಟ್ ಆಗಿದೆ ನೋಡಪ್ಪ, ಈ ಟೈಮಲ್ಲಿ ಉದ್ಯೋಗ ಸೂಪರ್ ಆಗಿರುತ್ತೆ. 2 6 10 ಉದ್ಯೋಗ ಚೆನ್ನಾಗಿರುತ್ತೆ. 2 5 11 ಮಗು ಆಗುತ್ತೆ. ಸೊ ಈ ರೀತಿ ಆ ಕಾಂಬಿನೇಷನ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಕಾರಕಗಳ ಬೇಲೆ ತಗೊಳ್ಳಿ, ಕಾರಕಗಳೇ ನಿಮ್ಗೆ ಅದು ಫಲನೆ ಕೊಡೋದು, ಬೇರೆ ಯಾವುದು ಕೂಡ ಕೊಡೋದಿಲ್ಲ.